ಪ್ರತಿಷ್ಠಿತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು ಆಗಿರುವಂಥ ಕೆ ಮರಿಗೌಡರವರು ಈಗ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈ ಕುರಿತು ಮರಿಗೌಡರು ಏನು ಹೇಳ್ತಾರೆ ಕೇಳೋಣ. ಸರ್, ಈ ಒಂದು ಹುದ್ದೆ ನಿಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತಾ? ಏನು ಈ ಹುದ್ದೆ ನನಗೆ ಈ ರಾಜ್ಯದ ಜನಪ್ರಿಯ ನಾಯಕರ ಸಿದ್ದರಾಮಯ್ಯ ಸಾಹೇಬರು ಏನು ನನಗೆ ಮಾತು ಕೊಟ್ಟಿದ್ದರು, ಆ ಪ್ರಕಾರ ಒಂದು ವರ್ಷ ಹಿಂದೆ ಚುನಾವಣೆ ಅಂತ ಹೇಳಿದರು. ಆ ಪ್ರಕಾರ ಇವತ್ತು ನನಗೆ ಅದನ್ನು ನಡೆಸ್ಕೊಟ್ಟಿದ್ದಾರೆ. ಏನಾದರೂ ಕೊಟ್ಟ ಮಾತನ್ನು ಏನಾದರೂ ಕೂಡ ನಡೆಸಿದರೆ ಏಕೈಕ ನಾಯಕರಿದೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಸಾಬೀತಾಗಿದೆ ನನ್ನ ಮೂಲಕ. ಈಗ ಇಲ್ಲಿ ಕೂಡ ಸಾಕಷ್ಟು ಸವಾಲುಗಳಿವೆ. ಕಳೆದ ಹಲವಾರು ವರ್ಷಗಳಿಂದ ನಿವೇಶನಗಳನ್ನೇ ಕೊಟ್ಟಿಲ್ಲ. ಜನ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನ ಯಾವ ರೀತಿ ನಿಭಾಯಿಸ್ತೀರಿ ಅಂತ? ಮೈಸೂರು ನಗರದ ಪೂರ್ಣ ಸಮಸ್ಯೆಯನ್ನು ನಾನು ಅರಿತಿರ್ತಕ್ಕಂಥವನು. ಸುಮಾರು 25 ವರ್ಷಗಳ ಕಾಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ ಕೆಲಸ ಮಾಡಿರ್ತಕ್ಕಂಥ. ಮೇಲಾಗಿ ಈ ರಾಜ್ಯದ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ 40 ವರ್ಷಗಳ ಕಾಲ ಅವ್ರ ಜೊತೆಲಿದ್ದು ಕೆಲಸ ಮಾಡಿದ್ದೀನಿ. ವಿಶೇಷವಾಗಿ ಮೈಸೂರು ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಅತ್ಯಂತ ಬಡವರಿಗೆ ಒಂದು ನಿವೇಶನ ಆಗಲಿ ಅಥವಾ ಒಂದು ಮನೆಯಾಗಲಿ ಕೊಡದೇ ಇರ್ತಕ್ಕಂಥ ವಾತಾವರಣ ಕಳೆದ 10-15 ವರ್ಷಗಳಿಂದ ಇದೆ. ಅದಕ್ಕೆ ನಾವು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಅಧಿಕಾರ ತಗೊಂಡ ಮೇಲೆ ನನಗೆ ಏನು ಯೋಜನೆ ರೂಪಿಸ್ತೀನಿ, ಅದಕ್ಕೆ ನೀವು ಬದ್ಧತೆ ಕೊಟ್ಟು ಮಂಜೂರು ಮಾಡಬೇಕು ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ. ಸುಮಾರು ನೋಡಿ, ಮೈಸೂರು ನಗರದಲ್ಲಿ ಕಡು ಬಡವರೇ, ಕೂಲಿ ಕಾರ್ಮಿಕರು, ಹೊರಗಡೆ ಬಂದಿರ್ತಕ್ಕಂಥ ವಲಸೆ ಬಂದಿರ್ತಕ್ಕಂಥ ಬಡವರು, ಇಲ್ಲಿರ್ತಕ್ಕಂಥ ಬಡವರು ಲಕ್ಷಾಂತರ ಜನರಿಗೆ ಇವತ್ತು ಮನೆಗಳಿಲ್ಲ, ವಾಸಕ್ಕೆ ಮನೆ ಇಲ್ಲ, ಒಂದು ನಿವೇಶನ ಇಲ್ಲ. ಅದಕ್ಕೆ ನಾನು ನಾಳೆ ಯೋಜನೆ ಮಾಡಿದ್ದೀನಿ. ಒಂದು EWS ಮನೆ ಕೊಡ್ತಕ್ಕಂಥ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೂ ಕೊಡ್ತಕ್ಕಂಥದ್ದು, LIG ಲೋ ಇನ್ಕಮ್ ಗ್ರೂಪು ಮತ್ತು MIG ಮಧ್ಯಮ ವರ್ಗದ ಮನೆ ಕೊಡ್ತಕ್ಕಂಥ ಸುಮಾರು ಕನಿಷ್ಠ 25,000 ಮನೆಗಳನ್ನ ಕಟ್ಟಬೇಕು ಅಂತೇಳಿ ಈಗಾಗಲೇ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಬೊಮ್ಮೇನಹಳ್ಳಿ ಹತ್ರ ಮೂರು ಜಮೀನು ಸ್ವಾಧೀನ ಆಗಿ ಬಡಾವಣೆ ನಿರ್ಮಾಣ ಹಂತದಲ್ಲಿದೆ. ಅದನ್ನು ನಾನು ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದಿನದಲ್ಲಿ ಯಾವ ಕೆಲಸನೂ ಕೂಡ ನಾವು ಮಾಡ್ತಕ್ಕಂಥ ಒಂದು ಮನಸ್ಸು ನಮಗಿದೆ. ಅದನ್ನು ಅವ್ರದ್ದು ಹೇಳಿ ಮಂಜೂರು ಮಾಡಿಸಿ ಈ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಆದ್ಯತೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ. ಈಗ ಮೂಡ ಹತ್ರ ಭೂಮಿನೂ ಇಲ್ಲ, ಭೂಮಿನ ರೈತರಿಂದ ಇದು ಮಾಡ್ಕೊಳ್ಳೋಕೆ ಯಾವ ರೀತಿ ಕ್ರಮ ತಗೋತೀರಿ ಅಂತ? ಈಗ ಕೆಲವು ಬಡಾವಣೆಯಲ್ಲಿ ಉದಾಹರಣೆ ಬಲ್ಲಹಳ್ಳಿ ಸುಮಾರು 4,000 ಎಕರೆ ಭೂಮಿನ ಸರ್ಕಾರ ಸ್ವಾಧೀನ ತಗೊಂಡು ಹಲವಾರು ವರ್ಷಗಳಾಯಿತು. ಅದು ಸಮಸ್ಯೆ ಏನಂದರೆ ರೈತರಿಗೆ ಮತ್ತು ನಮ್ಮ ಮೂಡಾಕುವೆ 40-60 ಇತ್ತು. ಇದು 50-50 ರೇಷಿಯೋದಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಾನು ಹಿಂದೂ ಕೂಡ ಮಾತಾಡಿದ್ದೆ. ಈಗ ಬಲ್ಲಹಳ್ಳಿ ನಂದದೇ ಗ್ರಾಮ, ನನ್ನ ಪಕ್ಕದ ಗ್ರಾಮ. ಕೂತು ನಾನು ಪ್ರಾಧಿಕಾರಕ್ಕೆ ಕರೆಸಿ ಅವರೆಲ್ಲರೂ ಕೂಡ ನಿಮಗೆ ಏನು ಮೂಡೋದ್ರಿಂದ ಅನುಕೂಲ ಆಗಬೇಕು ಅದನ್ನು ಮನದಟ್ಟು ಮಾಡಿ ಅದನ್ನು ಕ್ಲಿಯರ್ ಮಾಡಿ ಸರ್ಕಾರದ ವತಿಯಿಂದ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಮೂಡಾದ ನೂತನ ಅಧ್ಯಕ್ಷರಾಗಿರುವಂಥ ಕೆ ಮರಿಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ ಒನ್ ಕನ್ನಡ, ಮೈಸೂರು.